ಮತ್ತು ರೈತ ಬಾಂಧವರೇ, ಇವತ್ತು NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಅತ್ಯಂತ ಮಹತ್ವವಾದ ಮಾಹಿತಿಯೊಂದನ್ನು ತಿಳಿಸ್ಕೊಡ್ತಾ ಇದೆ. ಅದು ಏನಪ್ಪ ಅಂದರೆ, ಎಲ್ಲ ರೈತ ಬಾಂಧವರು ತಮ್ಮ ಒಂದು RR ನಂಬರ್ ಅಂದರೆ ಬೋರ್ವೆಲ್ ಹೊಂದಿರತಕ್ಕಂಥ ಪ್ರತಿಯೊಬ್ಬ ರೈತರು, ನೀವೇನಾದರೂ ನೀರಾವರಿ ಇದ್ದು ನಿಮ್ಮ ಹೊಲದಲ್ಲಿ ಬೋರ್ವೆಲ್ ಕೊರೆಸಿ ಆ ಬೋರ್ವೆಲ್ ಮೂಲಕ ನೀವು ನೀರಾವರಿ ಮಾಡ್ತಾಯಿದ್ರೆ ನೀವು ಒಂದು ಕೆಲಸ ಮಾಡಬೇಕು. ಏನಪ್ಪ ಅಂದರೆ, ಅದು ನಿಮ್ಮ RR ಅಂದರೆ ನಿಮ್ಮ ಒಂದು IP ಸೆಟ್ ಇರ್ತಲ್ಲ ವಿದ್ಯುತ್ದು, ಆ ಒಂದು RR ಸಂಖ್ಯೆಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು. ಈ ಕುರಿತು ರಾಜ್ಯ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಒಂದು ವೇಳೆ ನೀವು RR ನಂಬರ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡದೇ ಇದ್ದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಸಿಗುವ ಸಬ್ಸಿಡಿ ಸಿಗುವುದಿಲ್ಲ ಎಂಬ ಮಾತನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಅದಕ್ಕಾಗಿ ಬೇಗನೆ ಎಲ್ಲ ರೈತರು ತಮ್ಮ ಒಂದು RR ಸಂಖ್ಯೆಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸುವ ಮೂಲಕ ರಾಜ್ಯ ಸರ್ಕಾರದ ಸಬ್ಸಿಡಿಯನ್ನು ಪಡೆಯಬೇಕಾಗಿ ವಿನಂತಿ. ಮತ್ತು ಈ ಒಂದು RR ಸಂಖ್ಯೆಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡುವುದು ಕಡ್ಡಾಯ ಕೂಡ ಅಲ್ಲ ಅಂತ ಇನ್ನೂ ಕಡ್ಡಾಯ ಮಾಡಿಲ್ಲ. ಬಟ್ ಸಬ್ಸಿಡಿ ಸಿಗಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಟ್ ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕಂತ ನೀವು ಹೇಳಿಲ್ಲ. ಈ ಕೆಲವೊಂದಿಷ್ಟು ರೈತರ RR ಸಂಖ್ಯೆಗಳು ತಮ್ಮ ಅಜ್ಜ ಅಥವಾ ತಮ್ಮ ಹಿರಿಯರ ಹೆಸರಲ್ಲಿರ್ತವೆ, ಅವರು ಡೆತ್ ಆಗಿರ್ತಾರೆ. ಅಂಥ ಸಮಯದಲ್ಲಿ ಅದು ತುಂಬ ಸಮಸ್ಯೆ ಆಗುತ್ತೆ. ಈ ಕೆಲವೊಂದಿಷ್ಟು RR ಸಂಖ್ಯೆಗಳು ಏನಾಗ್ತವೆ, ಅಜ್ಜನ ಹೆಸರಲ್ಲಿರ್ತವೆ ಮತ್ತು ಆಧಾರ್ ಕಾರ್ಡ್ನಲ್ಲಿ ಮತ್ತು RR ಸಂಖ್ಯೆಯಲ್ಲಿ ನೇಮ್ ಮಿಸ್ಮ್ಯಾಚ್ ಇರುತ್ತೆ. ಇಂಥೆಲ್ಲ ಸಮಸ್ಯೆಗಳಿವೆ. ನೋಡಿ, ಎಲ್ಲ ನಿಮ್ಮ RR ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಸೇಮ್ ಇದ್ದರೆ ಲಿಂಕ್ ಮಾಡಿಸಿ. ಏನಾದರೂ ಸಮಸ್ಯೆ ಇದ್ದರೆ ಬಿಡಿ, ಮುಂದೆ ಅದಕ್ಕೆ ರಾಜ್ಯ ಸರ್ಕಾರ ಏನಾದರೂ ಪರಿಹಾರ ನೀಡುತ್ತೆ. ಆ ಪರಿಹಾರ ನೀಡಿದ ಸಂದರ್ಭದಲ್ಲಿ ಆ ಮೂಲಕ ನೀವು ಅದನ್ನು ಸರಿಪಡಿಸ್ಕೊಳ್ಬೇಕು. ನೀವು ಒಂದು RR ಸಂಖ್ಯೆ ಆಧಾರ್ ಕಾರ್ಡನ್ನು ಲಿಂಕ್ ಎಲ್ಲಿ ಮಾಡಿಸ್ಬೇಕಪ್ಪ ಅಂದರೆ, ನಿಮ್ಮ ಹತ್ತಿರದ ಜೆಸ್ಕಾಮ್ ಇರಲಿ, ಎಸ್ಕಾಮ್ ಇರಲಿ, ಮೆಸ್ಕಾಮ್ ಇರಲಿ, ಬೆಸ್ಕಾಮ್ ಇರಲಿ, ಯಾವುದೇ ಇರಲಿ, ನಿಮ್ಮ ಹತ್ತಿರದ ಒಂದು ವಿದ್ಯುತ್ ಬಿಲ್ ಅಂದರೆ ಕರೆಂಟ್ ಬಿಲ್ ಕಟ್ತೀರಲ್ಲ, ಆ ಒಂದು ಆಫೀಸ್ಗೆ ಹೋಗಬೇಕು. KB ಆಫೀಸ್ಗೆ ಅಥವಾ ನಿಮ್ಮ ವ್ಯಾಪ್ತಿಗೆ ಒಳಪಡುವ ಕಿರಿಯ ಮಾರ್ಗದಾಳು ಅಂದರೆ ಲೈನ್ಮನ್ ಅಂತ ಏನು ಕರಿತೀರಲ್ಲ ಅವ್ರ ಬಳಿ, ಅಥವಾ ನಿಮಗೆ ಕರೆಂಟ್ ಬಿಲ್ ಕೊಡ್ತಾರಲ್ವ ಅವ್ರ ಬಳಿ, ಯಾರವ್ರ ಬಳಿ ನೀವು RR ಸಂಖ್ಯೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೋದು. ಈ ಕುರಿತು ಏನೋ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.